14 ಮುಡಾ ನಿವೇಶನಗಳ ಖಾತೆ ರದ್ದಾಗಿದೆ. ಇದೀಗ ಬರ್ತಾ ಇರುವಂತಹ ಅಪ್ಡೇಟ್. ಸೈಟ್ ವಾಪಸ್ಗೆ ಸಿಎಂ ಪತ್ನಿ ಪತ್ರವನ್ನ ಬರೆದಿದ್ರು. ನಿನ್ನೆಯಷ್ಟೇ ಸಿಎಂ ಪತ್ನಿ ಪತ್ರವನ್ನ ಬರೆದಿದ್ರು. ಮುಡಾಗೆ 14 ಸೈಟ್ಗಳ ವಾಪಸ್ಗೆ ಸಿಎಂ ಪತ್ನಿ ಪತ್ರವನ್ನ ಬರೆದಿದ್ರು. 14 ಮುಡಾ ನಿವೇಶನಗಳ ಖಾತೆ ರದ್ದಾಗಿದೆ. ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ ಇದು. ಪವರ್ ಟಿವಿಗೆ ಉನ್ನತ ಮೂಲಗಳಿಂದ ಮಾಹಿತಿ ದೊರಕುತ್ತಾ ಇದೆ. ನಿನ್ನೆ ತಾನೇ ಸಿಎಂ ಪತ್ನಿ ಪತ್ರವನ್ನ ಬರೆದಿದ್ರು. ಈಗ 14 ಮುಡಾ ನಿವೇಶನಗಳ ಖಾತೆ ರದ್ದುಗೊಳಿಸಲಾಗಿದೆ. ಸೈಟ್ ವಾಪಸ್ಗೆ ಸಿಎಂ ಪತ್ನಿ ಪತ್ರವನ್ನ ಬರೆದಂತಹ ಹಿನ್ನೆಲೆಯಲ್ಲಿ ಸಿಎಂ ಪತ್ನಿ ಪತ್ರ ಬರೆದ ಒಂದೇ ದಿನದಲ್ಲಿ ಖಾತೆ ರದ್ದಾಗಿದೆ. 14 ಮುಡಾ ನಿವೇಶನಗಳ ಖಾತೆ ರದ್ದಾಗಿರೋದು ಇದೀಗ ಬರ್ತಾ ಇರುವಂತಹ ಸುದ್ದಿ. ಉನ್ನತ ಮೂಲಗಳಿಂದ ಮಾಹಿತಿ ದೊರಕ್ತಾ ಇದೆ ಪವರ್ ಟಿವಿಗೆ. ಸೈಟ್ ವಾಪಸ್ಗೆ ಸಿಎಂ ಪತ್ನಿ ನಿನ್ನೆ ಪತ್ರವನ್ನ ಬರೆದಿದ್ರು. 14 ನಿವೇಶನಗಳನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಸಿಎಂ ಪತ್ನಿ ಪತ್ರವನ್ನ ಬರೆದಿದ್ರು. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಮುಡಾ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ರು. ಸಿಎಂ ಪತ್ನಿ ಪಾರ್ವತಿ ಮನವಿಯನ್ನ ಮಾಡಿಕೊಂಡಿದ್ರು. ಆ ಪತ್ರದ ಮೂಲಕ 14 ಮುಡಾ ನಿವೇಶನಗಳ ಖಾತೆ ಈಗ ರದ್ದಾಗಿದೆ. ಸೈಟ್ ವಾಪಸ್ಗೆ ಪತ್ರವನ್ನ ಬರೆದಿದ್ರು ಸಿಎಂ ಪತ್ನಿ. 14 ಮುಡಾ ನಿವೇಶನಗಳ ಖಾತೆ ಇದೀಗ ರದ್ದಾಗಿರೋದು. ಮುಡಾಗೆ 14 ಸೈಟ್ಗಳ ವಾಪಸ್ಗೆ ಸಿಎಂ ಪತ್ನಿ ಪತ್ರವನ್ನ ಬರೆದಿದ್ರು. ನಿನ್ನೆ ಏನು ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ಇಡಿ ಕೂಡ ಕೇಸನ್ನ ದಾಖಲು ಮಾಡಿಕೊಂಡಿತ್ತು. ಅದಾದ ನಂತರ ಮುಡಾ ಅಧಿಕಾರಿಗಳಿಗೆ ಸಿಎಂ ಪತ್ನಿ ಪಾರ್ವತಿ ಅವರು ಮುಡಾ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ರು. ಮನವಿಯನ್ನ ಮಾಡಿಕೊಂಡಿದ್ರು. ಪತ್ರದ ಮೂಲಕ ನನಗೆ 14 ನಿವೇಶನಗಳನ್ನ ಏನ್ ಕೊಟ್ಟಿದ್ರಿ ಅದನ್ನ ನೀವು ವಾಪಸ್ ಪಡೆದುಕೊಳ್ಳಿ. ಇದರಿಂದ ನನ್ನ ಗಂಡನ ಒಂದು ಗೌರವಕ್ಕೆ ಧಕ್ಕೆ ಆಗೋದು ಬೇಡ, ನೀವು ಇದನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಪತ್ರವನ್ನ ಬರೆದಿದ್ರು. ಇದರ ಹಿನ್ನೆಲೆಯಲ್ಲಿ ಈಗ 14 ಮುಡಾ ನಿವೇಶನಗಳ ಖಾತೆಯನ್ನ ರದ್ದುಗೊಳಿಸಲಾಗಿದೆ. ಸೈಟ್ ವಾಪಸ್ಗೆ ಸಿಎಂ ಪತ್ನಿ ಪತ್ರವನ್ನ ಕೂಡ ಬರೆದಿದ್ರು. ಮುಡಾಗೆ 14 ಸೈಟ್ಗಳ ವಾಪಸ್ಗೆ ಪತ್ರ ಬರೆದಿದ್ರು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ. ನೀವೇನು ಗಮನಿಸ್ತಾ ಇದ್ದೀರಾ, ಪವರ್ ಟಿವಿಗೆ ಉನ್ನತ ಮೂಲಗಳಿಂದ ಮಾಹಿತಿ ಕೂಡ ದೊರಕ್ತಾ ಇದೆ. ಸೈಟ್ ವಾಪಸ್ಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪತ್ರವನ್ನ ಬರೆದಿದ್ರು. ಅದರ ಹಿಂದೆ ಕೂಡ ಒಂದೊಂದಾಗಿ ಅಪ್ಡೇಟ್ ಆಗ್ತಾ ಇರೋದು. ಇಡಿ ಕೂಡ ಕೇಸನ್ನ ದಾಖಲು ಮಾಡಿಕೊಂಡಿತ್ತು. ಒಂದು ಕಡೆ ನಿವೇಶನಗಳಿಗಾಗಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಲ್ ಆಗಿದ್ರು. ಇನ್ನೊಂದು ಕಡೆಯಲ್ಲಿ ಅದರ ಬಗ್ಗೆ ವಿಚಾರಣೆ ಕೂಡ ನಡೀತಾ ಇತ್ತು. ಈಗ ಸದ್ಯಕ್ಕೆ ರದ್ದಾಗಿದೆ.